ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಇದೇನು ನೋಡ್ತಾ ಇದ್ದಿರಲ್ಲ, ಇದು ಬಂದ್ಬಿಟ್ಟು ಒಂದು ಟರ್ಬೈನ್ ಹೈ ಸ್ಪೀಡ್ ಕಪ್ಲಿಂಗ್ ಅಂತ ಹೇಳ್ತೀವಿ. ಇದನ್ನು ಫ್ಲೆಕ್ಸಿಬಲ್ ಕಪ್ಲಿಂಗ್ ಅಂತಲೂ ಕರೀತಾರೆ. ಸೊ ಇದರಲ್ಲಿ ಏನಂದರೆ ಇವತ್ತಿನ ದಿನ ಏನಪ್ಪ ಅಂತಂದರೆ ಒಂದು ಏನೇನು ಪಾರ್ಟ್ಸ್ ಬರುತ್ತೆ ಅದಷ್ಟೇ ನೋಡ್ಕೊಳ್ಳೋಣ. ಮತ್ತು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋರಂತೆ, ಅದ್ರ ಬಗ್ಗೆ ಮತ್ತೇನಂದರೆ ಒಂದು ಡೀಪಾಗಿ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಏನಂತಂದರೆ ಇದೊಂದು ಹೈ ಸ್ಪೀಡ್ ಕಪ್ಲಿಂಗು. ಈ ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಏನಂತಂದರೆ ನಾವು ಒಂದು 2 ಎಂಡ್ ಬಂದಿರುತ್ತೆ. ಇಲ್ಲಿ ಸ್ವಲ್ಪ ಜೂಮ್ ಆಗಿ ತೊಗೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬಂದುಬಿಟ್ಟೇನೆಂದರೆ ನಮಗೆ ಇದು ಟರ್ಬೈನ್ ಎಂಡ್ ಅಂತ ಬಂದಿದೆ. ಈ ಕಡೆ ನೋಡಿ, ಇಲ್ಲಿ ಬಂದುಬಿಟ್ಟೇನೆಂದರೆ ಗೇರ್ ಬಾಕ್ಸ್ ಎಂಡ್ ಅಂತ ಬಂದಿದೆ. ಅಂದರೆ ಇದನ್ನು ಒಂದು ನಮಗೆ ಪರ್ಟಿಕ್ಯುಲರಾಗಿ ಏನಂದರೆ ಆ ಸೈಡ್ ಅದನ್ನು ನಾವು ಮ್ಯಾಚ್ ಮಾಡಬೇಕು ಅಂತ ಇರುತ್ತೆ. ಸೊ ಅದರ ಪ್ರಕಾರ ಏನಪ್ಪ ಅಂತಂದರೆ ಒಂದು ನಾವು ಇದನ್ನು ನೋಡಿಬಿಟ್ಟು ನಾವೇನಂದರೆ ಒಂದು ಹೈ ಸ್ಪೀಡ್ ಕಪ್ಲಿಂಗನ್ನು ಫಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅಂತಕ್ಕಂಥ ನೋಡೋಣ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಏನಂದರೆ ಇಲ್ಲೇನು ನಾವು ನೋಡ್ತಾ ಇರಲಿ, ಸೆಂಟರ್ ಪಾರ್ಟು ಇದೇನಂದರೆ ಒಂದು ಸ್ಪೇಸರ್ ಅಂತ ಕರಿತೀವಿ ಇದನ್ನು. ಈ ಪಾರ್ಟ್ ಬಂದುಬಿಟ್ಟು ಏನಂದರೆ ಸ್ಪೇಸರು. ಸೊ ಇದೇನಿದೆಯಲ್ಲ, ಈ ಕಡೆ ಒಂದು ಎಂಡು, ಈ ಕಡೆ ಒಂದು ಎಂಡು ಇದೆ, ಹೌದಾ? ಇದೊಂದು ಟರ್ಬೈನ್ ಎಂಡು. ಆಮೇಲೆ ಇದೊಂದು ಏನಂದರೆ ಗೇರ್ ಬಾಕ್ಸ್ ಎಂಡ್ ಅಂತ ನಾನು ಹೇಳಿದಿಲ್ಲ. ಇದು ಬಂದುಬಿಟ್ಟು ಎರಡು ಅಡಾಪ್ಟರ್ ಅಂತ ಕರಿತೀವಿ ಇದನ್ನು. ಇವೆರಡು ಬಂದುಬಿಟ್ಟು ಅಂದರೆ ಅಡಾಪ್ಟರ್. ಅದಾದ ನಂತರ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಇದು ನೋಡಿ, ಒಂಥರ ಏನಂದರೆ ಒಂದು SS ಪ್ಲೇಟೋ ಇಲ್ಲ ಅಂದರೆ ಒಂದು ಗನ್ ಮೆಟಲ್ ಪ್ಲೇಟ್ ಥರ ಏನು ಕಾಣಿಸ್ತಾ ಇಲ್ಲ, ಒಂದು ಕಲರ್ ಏನಿದೆಯಲ್ಲ ಇದು ಬಂದುಬಿಟ್ಟು ಏನಂದರೆ ನಮಗೆ ಒಂದು ಎಲಿಮೆಂಟ್ ಅಸೆಂಬ್ಲಿ ಅಂತ ಕರಿತೀವಿ ಇದನ್ನು. ಇವೆರಡನ್ನು ಎಲಿಮೆಂಟ್ ಅಸೆಂಬ್ಲಿ ಅಂತ ಕರಿತೀವಿ, ಎಲಿಮೆಂಟ್ ಅಸೆಂಬ್ಲಿ. ಸೊ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಮಗೆ ಈ ಒಂದು ಶಾಫ್ಟ್ ಏನಿರುತ್ತಲ್ಲ, ಇದೇನು ನಮ್ಮದು ಒಂದು ಕಪ್ಲಿಂಗ್ ಎಂಡ್ ಏನಿರುತ್ತಲ್ಲ, ಒಂದು DBSC ಅಂತ ಕರಿತೀವಿ ಅದನ್ನು, ಡಿಸ್ಟೆನ್ಸ್ ಬಿಟ್ವೀನ್ ಶಾಫ್ಟ್ ಎಂಡ್ ಅಂತ ಕರಿತೀವಿ. ಅದನ್ನು ಒಂದು ಮ್ಯಾಚ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಈ ಒಂದು ನಮಗೆ ಎಲಿಮೆಂಟ್ ಅಸೆಂಬ್ಲಿ ಹೆಲ್ಪ್ ಮಾಡುತ್ತೆ ಇಲ್ಲಿ. ಅಂದರೆ ಇದನ್ನು ಒಂದು ಕಾಂಪ್ರೆಸ್ಸು ಮಾಡ್ಕೋಬೋದು, ಮತ್ತು ಒಂದು ಮಿನಿಮಮ್ ಏನಂದರೆ ಒಂದು ಗ್ಯಾಪನ್ನು ಮೇಂಟೈನ್ ಮಾಡ್ತೀವಲ್ಲ, ಅದರಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು DBSC ಮೇಂಟೈನ್ ಮಾಡೋಕ್ಕೆ ಇದನ್ನು ಹೆಲ್ಪ್ ಮಾಡ್ತೀವಿ. ಸೊ ಅದನ್ನು ಏನು ಮಾಡ್ತೀವಿ ಅಂತಂದರೆ, ಇಲ್ಲೇನು ಕಾಣಿಸ್ತಾ ಇದ್ದಿಲ್ಲ, ಈ ಒಂದು ಸ್ಕ್ರೂ ಏನು ಕಾಣಿಸ್ತಾ ಇದ್ದಿಲ್ಲ ನೋಡಿ ಎರಡು ಕಡೆ, ಈ ಸ್ಕ್ರೂನ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಗ್ಯಾಗಿಂಗ್ ಸ್ಕ್ರೂ ಅಂತ ಕರಿತೀವಿ. ಇದನ್ನು ಟೈಟ್ ಮಾಡ್ತಾ ಹೋದಾಗ ಅಂದರೆ ಒಳಗಡೆ ಹೋಗುತ್ತೆ, ಇಲ್ಲಿ ಟೈಟ್ ಆಗುತ್ತೆ. ಸೊ ಇದನ್ನು ಗ್ಯಾಗಿಂಗ್ ಸ್ಕ್ರೂ ಅಂತ ಕರಿತೀವಿ. ಇಲ್ಲೇನಿದೆಯಲ್ಲ ನೋಡಿ, ಇದನ್ನು ಗ್ಯಾಗಿಂಗ್ ಸ್ಕ್ರೂ ಅಂತ ಕರಿತೀವಿ. ಓಕೆ. ಸೊ ಇದಾದ ನಂತರ ಇಲ್ಲೇನಿದೆಯಲ್ಲ ಇದು ನೋಡ್ತಾ ಇದ್ದಿರಲ್ಲ, ಇದು ಬಂದುಬಿಟ್ಟು ಏನಂದರೆ ನಮಗೆ ಅಟ್ಯಾಚ್ಮೆಂಟ್ ಬೋಲ್ಟ್ ಅಂತ ಬರುತ್ತೆ. ಅಂದರೆ ಇದು ಬಂದುಬಿಟ್ಟು ನಮಗೆ ಟರ್ಬೈನ್ ಎಂಡ್ ಸೈಡ್ ಏನು ಬಂದಿರುತ್ತಲ್ಲ ಒಂದು ಫ್ಲಾಂಚು, ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ಆಗುತ್ತೆ. ಈ ಕಡೆ ಬಂದಿರುತ್ತಲ್ಲ, ಇದು ಬಂದುಬಿಟ್ಟು ನಮಗೆ ಗೇರ್ ಬಾಕ್ಸ್ ಎಂಡ್ ಕಡೆ ನಮಗೆ ಏನಪ್ಪ ಅಂತಂದರೆ ಒಂದು ಅಟ್ಯಾಚ್ಮೆಂಟ್ ಆಗುತ್ತೆ. ಇದು ಗೇರ್ ಬಾಕ್ಸ್ ಎಂಡು, ಇದು ಬಂದುಬಿಟ್ಟು ಟರ್ಬೈನ್ ಎಂಡು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇನಿದೆಯಲ್ಲ, ಇದು ಬಂದುಬಿಟ್ಟು ಒಂದು ಅಟ್ಯಾಚ್ಮೆಂಟ್ ಬೋಲ್ಟ್ ಅಂತ ಕರಿತೀವಿ ಇದನ್ನು. ನೋಡಿ, ಇದನ್ನು ಯಾವ ರೀತಿ ಒಂದು ಕೊಟ್ಟಿರ್ತಾರಲ್ಲ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ. ಸೊ ಈ ಥರ ಇರುತ್ತೆ. ಸೊ ಇದೇನು ಬಂದಿದ್ರೆ ಅದು ಫ್ಲ್ಯಾಟ್ ಫೇಸು. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಲಾಕ್ ಆಗುತ್ತೆ, ಅದು ಅಂದರೆ ಈ ಥರ. ಸೊ ಈ ಥರ ಏನಂದರೆ ಒಂದು ಲಾಕ್ ಪೊಸಿಷನಲ್ಲಿ ಇಲ್ಲಿ ಲಾಕ್ ಆಗಿಬಿಡುತ್ತೆ ಅದು. ಓಕೆ. ಸೊ ಇದಾದ ನಂತರ ಇಲ್ಲೇನಿದೆಯಲ್ಲ, ಸ್ವಲ್ಪ ಈ ಕಡೆ ತೋರಿಸಿ. ಸೊ ಇಲ್ಲೇನಿದೆಯಲ್ಲ, ಇದು ಬಂದುಬಿಟ್ಟು ಅಂದರೆ ನಮಗೆ ಇವೆಲ್ಲ ಕಪ್ಲಿಂಗ್ ಬೋಲ್ಟ್ ಅಂತ, ಇವೆರಡು ಇಲ್ಲೇನಿದೆಯಲ್ಲ ಕಪ್ಲಿಂಗ್ ಬೋಲ್ಟ್. ಸೊ ಇದನ್ನು ಕಪ್ಲಿಂಗ್ ಬೋಲ್ಟ್ ಅಂತ ಕರಿತೀವಿ. ಇದನ್ನು ಏನಿದೆ ಒಳಗಡೆ ಇದೆಲ್ಲ ನೋಡಿ ಅಪೋಸಿಟಲ್ಲಿ ಹಾಕಿರ್ತೀವಿ. ಒಂದು ಈ ಕಡೆ ಹೆಡ್ ಬಂದಿರುತ್ತೆ, ಇನ್ನೊಂದು ಏನಂದರೆ ಈ ಕಡೆ ಹೆಡ್ ಬಂದಿರುತ್ತೆ. ಈ ಕಡೆ ಹೆಡ್ ಬಂದಿರೋದು ತೋರಿಸಿ, ಇಲ್ಲಾಂದರೆ ಈ ಕಡೆ ತೋರಿಸಿ, ಪರವಾಗಿಲ್ಲ. ಸೊ ಇಲ್ಲೇನಿದೆಯಲ್ಲ ನೋಡಿ, ಈ ಕಡೆ ಹೆಡ್ ಬಂದಿರುತ್ತೆ, ಒಂದು ಇಲ್ಲಿದೆ ನೋಡಿ, ಇಲ್ಲಿ ಈ ಕಡೆ ಹೆಡ್ ಬಂದಿದೆ. ಒಂದು ಏನಂದರೆ ಈ ಕಡೆ ಹೆಡ್ ಬಂದಿರುತ್ತೆ. ಅಂದರೆ ಅಲ್ಟರ್ನೇಟಿವ್ ಪೊಸಿಷನಲ್ಲಿ ನಾವು ಏನಪ್ಪ ಅಂತಂದರೆ ಅದನ್ನು ಒಂದು ಕಪ್ಲಿಂಗ್ ಬೋಲ್ಟನ್ನು ಲಾಕ್ ಮಾಡ್ಕೊಂಡಿರ್ತೀವಿ. ಇದೇನಿದೆಲ್ಲ, ಇದು ಬಂದುಬಿಟ್ಟು ಇದು ನಮಗೆ ಲಾಕಿಂಗ್ ನಟ್. ಇದು ಇದಕ್ಕೆ ಲಾಕ್ ನಟ್ ಅಂತಲೂ ಕರಿಬಹುದು. ಇದು ನಮಗೆ ಕಪ್ಲಿಂಗ್ ಬೋಲ್ಟು. ಸೊ ಇದೆಲ್ಲ ಬಂದುಬಿಟ್ಟು ಏನಂದರೆ ನಮಗೆ ಒಂದು ಓವರಾಲ್ ಏನಪ್ಪ ಅಂದರೆ ಒಂದು ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಬರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಒಂದು ಕಾಂಪೋನೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದರೆ, ಇದು ಬಂದುಬಿಟ್ಟು ಏನಂದರೆ ಇಲ್ಲಿ ಹಾಲೋ ಪೋರ್ಷನ್ ಕೊಟ್ಟಿರ್ತಾನೆ ಈ ಕಡೆ. ಈ ಒಂದು ನಮಗೇನು ಒಂದು ಸ್ಪೇಸರ್ ಏನು ಇದಿರುತ್ತಲ್ಲ, ಒಂದು ಸ್ಪೇಸರಲ್ಲಿ ಅದು ಬಂದುಬಿಟ್ಟು ಅಂದರೆ ಒಂದು ಹಾಲೋ ಕೊಟ್ಟಿರ್ತಾನೆ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇದೆಲ್ಲ ಬಂದುಬಿಟ್ಟು ಅಂದರೆ ಒಂದು ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಬರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಕಾಂಪೋನೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಮತ್ತೇನಂದರೆ ಒಂದು ಕಾಮೆಂಟ್ಸ್ ಮಾಡಿ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ಅದನ್ನು ನೀವು ಕೇಳ್ತಕ್ಕಂಥ ಕ್ವಶನ್ ಮೇಲ್ಗಡೆ ಏನಪ್ಪ ಅಂತಂದರೆ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಏನಪ್ಪ ಅಂತಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಏನಪ್ಪ ಅಂತಂದರೆ ಒಂದು ಪ್ರಾಕ್ಟಿಕಲ್ ವಿಡಿಯೋ ಜೊತೆ ಏನಪ್ಪ ಅಂತಂದರೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಲೋ ಸ್ಪೀಡ್ ಕಪ್ಲಿಂಗ್ ಯಾವ ರೀತಿ ಒಂದು ಅಲ್ಲಿ ಏನೇನು ಬರುತ್ತೆ ಕಾಂಪೋನೆಂಟ್ಸ್ ಅಂತಕ್ಕಂಥದ್ದನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು.